17 ವರ್ಷ ಸೇವೆ ಸಲ್ಲಿಸಿ ನಿವೃತ್ತಿ ಪಡೆದ ಇಂಡಿಯನ್ ಆರ್ಮಿ ಸೈನಿಕ ನಾಗೇಶ್ ಅವರಿಗೆ ಸಾಲಿಗ್ರಾಮ ತಾಲೂಕಿನ ಜನತೆಯಿಂದ ಅದ್ದೂರಿ ಸ್ವಾಗತ. ಹೌದು, ಭಾರತೀಯ ಭೂಸೇನೆಯಲ್ಲಿ 17 ವರ್ಷ ಸೇವೆ ಸಲ್ಲಿಸಿ ನಿವೃತ್ತಿಯಾಗಿ ಮೂಡಲಬೀಡು ಗ್ರಾಮಕ್ಕೆ ಆಗಮಿಸಿದ ಶಿವಣ್ಣೇಗೌಡ ಪಾರ್ವತಿ ಅವರ ಮಗ ಯೋಧ ನಾಗೇಶ್ ಅವರನ್ನು ಸಾಲಿಗ್ರಾಮ ತಾಲೂಕಿನ ಜನತೆ ಅದ್ದೂರಿಯಾಗಿ ಸ್ವಾಗತಿಸಿದರು. ಪಟ್ಟಣದ ಶ್ರೀ ಯೋಗ ನರಸಿಂಹಸ್ವಾಮಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ತೆರೆದ ವಾಹನದಲ್ಲಿ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ಮಾಡಿ ದೇಶಭಕ್ತಿ ಗೀತೆಗಳೊಂದಿಗೆ ದಾರಿಯುದ್ದಕ್ಕೂ ಜೈ ಭಾರತ್ ಘೋಷಣೆ ಕೂಗುತ್ತಾ ಪಟಾಕಿ ಸಿಡಿಸಿ ಸಂಭ್ರಮ ವ್ಯಕ್ತಪಡಿಸಿದರು. ಬಳಿಕ ಯೋಧ ನಾಗೇಶ್ ಮಾತನಾಡಿ, ಭಾರತವು ಜಗತ್ತಿನ ಬಲಿಷ್ಠ ರಾಷ್ಟ್ರವಾಗಿ ರೂಪುಗೊಳ್ಳಲು ಯೋಧರ ಪರಿಶ್ರಮವಿದೆ. ಯುವಜನರು ದುಶ್ಚಟಗಳಿಗೆ ದಾಸರಾಗದೆ ದೇಶ ಸಮಾಜ ಸೇವೆಯಲ್ಲಿ ನಿರತರಾಗಬೇಕು ಎಂದು ಹೇಳಿದರು. ಮೈಮೂಲ್ ನಿರ್ದೇಶಕ ಸೋಮಶೇಖರ್ ಮಾತನಾಡಿ, ನಿವೃತ್ತ ಯೋಧರು ಮುಂದೆಯೂ ಗ್ರಾಮದಲ್ಲಿ ಪರಿಸರ ಸಂರಕ್ಷಣೆ, ಸ್ವಚ್ಛತೆ, ಶಿಕ್ಷಣದ ಕಾಳಜಿ ಬೆಳೆಸಿಕೊಂಡು ಗ್ರಾಮದ ಅಭಿವೃದ್ಧಿಗೆ ಶ್ರಮಿಸುವ ಮೂಲಕ ಬದಲಾವಣೆ ತರಬೇಕು ಎಂದು ತಿಳಿಸಿದರು. ಇನ್ನು ಎಪಿಎಂಸಿ ಮಾಜಿ ಅಧ್ಯಕ್ಷರಾದ ಕುಪ್ಪಳ್ಳಿ ಸೋಮಶೇಖರ್ ಮಾತನಾಡಿ, ಮನೆ, ಕುಟುಂಬ, ಸುಖ, ಸಂತೋಷ ತ್ಯಾಗ ಮಾಡಿ ಗಡಿಯಲ್ಲಿ ದೇಶ ಕಾಯುವ ಯೋಧರ ತ್ಯಾಗ, ದೇಶ ಪ್ರೇಮವು ಸದಾ ಸ್ಮರಣೀಯ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷರಾದ ಮೂಡಲಬೀಡು ರಘು, ಗ್ರಾಮ ಪಂಚಾಯತಿಯ ಮಾಜಿ ಉಪಾಧ್ಯಕ್ಷರು ಚಿಕ್ಕನಾಯಕಹಳ್ಳಿ ವಾಸು, ವಿಎಸ್ಎಸ್ನ ಕಾರ್ಯದರ್ಶಿ ಸತೀಶ್ ಹಂಕನಹಳ್ಳಿ, ಮಿರ್ಲೆ ಕಾರ್ತಿಕ್ ಪಿಡಬ್ಲ್ಯೂಡಿ ಇಂಜಿನಿಯರ್, ದಶರಥ ಸಿಕೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್, ಬಾಲು ಶಿಕ್ಷಕರು ಮೂಡಲಬೀಡು, ಯಶವಂತ ಎಂಐ, ಕಿಶೋರ್ ಸಾಲಿಗ್ರಾಮ, ಮನೋಜ್ ಸಾಲಿಗ್ರಾಮದ ಯುವ ಮುಖಂಡ ಅನಂತರಾಜು, ಪೃಥ್ವಿ ಸೇರಿದಂತೆ ಅಭಿಮಾನಿಗಳು, ಗ್ರಾಮಸ್ಥರು ಹಾಜರಿದ್ದರು. ಮೂಡಲಬೀಡು ಗ್ರಾಮದ ನಾಗೇಶ್, ಶಿವಣ್ಣನವರ ಮಗ ನಾಗೇಶ್ ಎಂಬುವರು. ನಾನು ಭಾರತೀಯ ಭೂಸೇನೆಯಲ್ಲಿ 17 ವರ್ಷ ಸೇವೆ ಮಾಡಿ ನಿವೃತ್ತನ ಹೊಂದಿದ್ದೇನೆ. ಇದು ನನ್ನ ಸೇವೆಗೆ ನಿವೃತ್ತವಾಗಿರುತ್ತದೆ, ದೇಶದ ಕೆಲಸಕ್ಕಾಗಿ ಆಗಿರುವುದಿಲ್ಲ. ಇಷ್ಟು ಎಲ್ಲ ಜನರು ಇಷ್ಟು ಅಮೂಲ್ಯವಾದ ಸಮಯವನ್ನು ಕೊಟ್ಟು ನನಗೆ ಬೀಳ್ಕೊಡುಗೆಯನ್ನು ಕೊಟ್ಟಿದ್ದಾರೆ. ಎಲ್ಲರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳನ್ನು ಹೇಳುತ್ತೇನೆ. ಸಾಲಿಗ್ರಾಮ ತಾಲೂಕಿನ ಮೂಡಲಬೀಡು ಗ್ರಾಮದಲ್ಲಿ ಜನಿಸ್ತಕ್ಕಂತ ನಾಗೇಶ್ ಅವರು ಭಾರತೀಯ ಸೇನೆಯಲ್ಲಿ ಸತತ 17 ವರ್ಷಗಳ ಕಾಲ ತಮ್ಮ ಸೇವೆಯನ್ನು ಸಲ್ಲಿಸಿ ಈ ದೇಶಕ್ಕೆ ಒಂದು ಕೀರ್ತಿಯನ್ನು ತಂದುಕೊಟ್ಟಿದ್ದಾರೆ. ಅದು ಊರಿಗೂ ಅವನು ಕೀರ್ತಿಯನ್ನು ತಂದುಕೊಟ್ಟಿದ್ದಾನೆ. ಹಾಗೂ ಅಕ್ಕಪಕ್ಕದ ಗ್ರಾಮ, ನಮ್ಮ ಗ್ರಾಮ, ಎಲ್ಲಾ ಸಾಲಿಗ್ರಾಮ ತಾಲೂಕು ಎಲ್ಲಾ ಗ್ರಾಮಕ್ಕೂ ಅವನು ಹೆಮ್ಮೆ ಪುತ್ರ. ನಾಗೇಶ್ ಅವ್ರಿಗೆ, ನಮ್ಮ ದೇಶಕ್ಕೆ ಒಂದು ಸೇವೆ ಸಲ್ಲಿಸಿರ್ತಕ್ಕಂಥ ನಾಗೇಶ್ ಅವ್ರಿಗೆ ನಮ್ಮೆಲ್ಲರ ಪರವಾಗಿ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇವೆ. ಮೂಡಲಬೀಡು ಗ್ರಾಮದಲ್ಲಿ ಸುದಿನ ಹಬ್ಬ ದಿನ ಈ ಕೆಆರ್ಆರ್ ಮತ್ತು ಸಾಲಿಗ್ರಾಮ ತಾಲೂಕಿನ ಶಿವಣ್ಣಗೌಡರು ಅಂತ ಹೇಳಿ ಅವ್ರ ಮಗ ನಾಗೇಶ್ ಇದು ರಿಟೈರ್ಡ್ ಆಗಿ 17 ವರ್ಷ ಸರ್ವಿಸ್ ಮಾಡಿ ಬಂದಿದ್ದಾರೆ. ಇದು ಒಳ್ಳೆ ಸುದಿನ ಅಂತ ಹೇಳ್ತಾ ಇವತ್ತು ಮೂಡಲಬೀಡು ಗ್ರಾಮದಲ್ಲಿ ಹಬ್ಬದ ವಾತಾವರಣ ನಡೀತಾ ಇದೆ. ಇದು ನಮ್ಮ ದೇಶಕ್ಕಾಗಿ ನಮ್ಮ ಸೇವೆ ಮಾಡಿ ಬಂದಿರೋದು. ಇವ್ರನ್ನ ನೋಡಿ ಎಲ್ಲ ಆ ಊರಿನವರು ಪ್ರತಿ ಸಣ್ಣ ಮಕ್ಳು ಏನಿದ್ದಾರೆ, ಈಗ ಮಕ್ಳು ಮುಂದಿನ 18 ವರ್ಷ ಏನೈತೆ ಧೈರ್ಯವಾಗಿ ಹೋಗಿ ಒಂದು ಏನ್ ಮೋದಿ ಅವರು ಮಾಡಿದಾರೆ, ಈಗ 6 ವರ್ಷ 10 ವರ್ಷ ಅಂತ ಅಗ್ನಿ ಮತ್ತು ಇದೆಲ್ಲ ಇದೆ. ಆ ರೀತಿ ಇಡಲು ಎಲ್ಲರೂ ಹೋಗಿ ಮಕ್ಕಳು ಧೈರ್ಯವಾಗಿ ಈಗ ನೋಡಿ 17 ವರ್ಷ ಸೇವೆ ಮಾಡಿ ಬಂದಾರೆ. ಅದೇ ರೀತಿ ನೀವು ಮುಂದೆ ಹೋಗಿ ಎಲ್ಲ ಈ ಊರಿನಲ್ಲಿ ಆದ್ಮೇಲೆ ಹುಡುಗರು 18 ವರ್ಷ ಆದ್ಮೇಲೆ ಹೋಗಿ ನೀವು ಒಂದು 6 ವರ್ಷ ಸೇವೆ ಮಾಡಿ ಬರ್ಬೇಕಾಗಿ ಈ ದೇಶದಾಗೆ ಎಲ್ಲ ವಿನಂತಿಸ್ತಾ ಈ ತಾಲೂಕು ಹಾಗೂ ಸಾಲಿಗ್ರಾಮ ಕೆಆರ್ಆರ್ 2 ತಾಲೂಕು ಪರವಾಗಿ ಎಲ್ಲರ ಪರವಾಗಿ ನಮ್ಮ ನಾಗೇಶ್ ಅವರಿಗೆ ವಂದನೆಗಳನ್ನ ಅರ್ಪಿಸಿದೆ. ಬಡ ಕುಟುಂಬದಲ್ಲಿ ಜನಿಸಿ ಶಿವಣ್ಣವ್ರ ಮಗ ಇವತ್ತು
ಒಂದು ಸಾಧನೆ ಮಾಡಿದ್ದಾರೆ. ಸಾಧನೆ ಅಂದ್ರೆ ಇವತ್ತು ದೇಶಕ್ಕಾದ್ರು ವಾಪಸ್ಸು ಹಿಂದೆ ಬರ್ಬೇಕಾದ್ರೆ ತುಂಬಾ ಕಷ್ಟ, ಎಲ್ಲ ಯೋಚನೆ ಮಾಡಿ ಯಾವ ತರ ಅಂತ ತುಂಬಾ ಕಷ್ಟದಿಂದ ಯೋಚನೆ ಮಾಡ್ತಾರೆ. ಆದ್ರೆ ಆ ಭಗವಂತನ ಕೃಪೆಯಿಂದ ಬಹಳ ಆನಂದವಾಗಿ ಖುಷಿಯಾಗಿ ಮತ್ತೆ ನಮ್ಮ ಗ್ರಾಮಕ್ಕೆ ಬಂದು ನಮ್ಮ ಗ್ರಾಮದಲ್ಲಿ ಸೇವೆ ಮಾಡೋಕೆ ಬಂದಿರೋದ್ರಿಂದ ನಮ್ಮ ಮೂಡ್ಲುಗುಡ್ ಗ್ರಾಮಕ್ಕೆ ಕಳಕಳೆಯ ಮನವಿ.